ಶ್ರೀ ಗುರುದೇವ ದತ್ತ. ಆತ್ಮೀಯರೆಲ್ಲರಿಗೂ ನಮ್ಮ ಇಂದಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಈ ಇಂದಿನ ದಿನ ಗಾಯತ್ರಿ ಮಂತ್ರದ ಜಪ ಅನುಷ್ಠಾನಕ್ಕಿಂತಲೂ ಮುಂಚೆ ಯಾವ ರೀತಿಯಾಗಿ ಸಂಕಲ್ಪ ಮಾಡಿಕೊಳ್ಳಬೇಕು ಹಾಗೂ ಗಾಯತ್ರಿ ಮಂತ್ರದ ಶಾಪ ವಿಮೋಚನೆಗಳ ಬಗ್ಗೆ ಮಾತನಾಡುತ್ತಾ ಮೊದಲಿಗೆ ಗಾಯತ್ರಿ ಮಂತ್ರದ ಸಂಕಲ್ಪದ ಬಗ್ಗೆ ನೋಡಿಕೊಳ್ಳೋಣ. ಸಂಕಲ್ಪವು ಪೂರ್ವಭಾಗಿಯಾಗಿ ಇರಲೇಬೇಕು. ಅದು ಈ ರೀತಿಯಾಗಿ ತೆರೆದುಕೊಳ್ಳುತ್ತದೆ. ಮಮ ಇಹ ಜನ್ಮನಿ ಪೂರ್ವಜನ್ಮನಿ ಜನ್ಮ ಜನ್ಮಾಂತರೇಶು ಬಾಲ್ಯ ಕೌಮಾರ್ಯ ಯೌವನ ವಾರ್ಧಕ್ಯ ಜಾಗ್ರತ್ ಸ್ವಪ್ನ ಸುಷುಪ್ತಿ ಅವಸ್ಥಾಸು ಮನೋವಾಕ್ಕಾಯ ಕರ್ಮಭಿಃ ಜ್ಞಾನಕೃತ ಅಜ್ಞಾನಕೃತ ಸಮಸ್ತ ಪಾಪವಂದ್ಯ ಹತ್ಯ ನಿಂದ ಹಿಂಸದ್ರೋಹ ಸರ್ವವಿಧ ಪ್ರತಿಗ್ರಹ ಇತ್ಯಾದಿ ಪಾಪದೋಷ ಪರಿಹಾರಾರ್ಥಂ ತತ್ಕಾಲೇ ಪ್ರಾಪ್ತ ನಾನಾವಿಧ ಶಾಪದೋಷ ಪರಿಹಾರಾರ್ಥಂ ವಿಶೇಷೇಣ ಬ್ರಾಹ್ಮಣವರ್ಗೈಃ ಉಪತನ ಪ್ರಾಪ್ತ ಶ್ರೀ ಪರಶುರಾಮ ದೇವತಾ ಗೌತಮ ಮಹರ್ಷಿ ದೇವತಾ ನಂದೀಶ್ವರ ದೇವತಾ ಶ್ರೀ ವೀರಭದ್ರ ದೇವತಾ ಸೀತಾ ದೇವತಾ ಇತ್ಯಾದಿ ಸಮಸ್ತ ದೇವದೇವತಾ ಋಷಿದೇವತಾ ಶಾಪದೋಷ ಸಂಪೂರ್ಣ ಪರಿಹಾರಾರ್ಥಂ ಪೂರ್ವಶಾಪ ಪ್ರಭಾವೇಣ ಮಮ ಇಹ ಜನ್ಮನಿ ಜನನಕಾಲೇ ಜನನಕುಂಡಲಿ ಸ್ಥಿತ ಆದಿತ್ಯಾದಿ ನವಗ್ರಹಾಣಾಂ ಗ್ರಹಾಚಾರೇಣ ಸಂಚಿತ ಸೂಚಿತ ಆಗಾಭಿ ಸಕಲ ಗ್ರಹಚಾರದೋಷ ಪರಿಹಾರಾರ್ಥಂ ಏತತ್ ಗ್ರಹಚಾರೇಣ ಶರೀರಸ್ಥಿತ ಹರಿದ್ರಾಮೇಹ ಉಷ್ಣಮೇಹ ಮಧುಮೇಹ ಅಂಗಾಂಗಸ್ಫೋಟನ ಅವಯವಬಾಧ ಶೂಲವ್ರಣಾದಿರೋಗ ಶಾಂತ್ಯರ್ಥಂ ವಿಶೇಷೇಣ ರಾಜಯಕ್ಷ್ಮಾದಿ ಸಕಲರೋಗ ಪರಿಹಾರಾರ್ಥಂ ವಾತ ಪಿತ್ತ ಶ್ಲೇಷ್ಮೋದ್ಭವ ಜ್ವರೋದಿರೋಗೋಪದ್ರವ ಪರಿಹಾರಾರ್ಥಂ ರೋಗದೇವತಾ ರೋಗಾದಿದೇವತಾ ಪಲಾಯನಾರ್ಥಂ ಪಾದಾದಿಶಿಖಾಂತ ವ್ಯಾಪ್ತ ಸಮಸ್ತ ಚರ್ಮರೋಗ ಪರಿಹಾರಾರ್ಥಂ ಧನ್ವಂತರಿ ಸ್ವರೂಪ ಕುಲದೇವತಾನುಗ್ರಹೇಣ ಕ್ಷಿಪ್ರದೇಹ ಆರೋಗ್ಯ ದೃಢಕಾಯತ್ವ ಸಿದ್ಧ್ಯರ್ಥಂ ಮಮ ಮಂದಬುದ್ಧಿ ಪರಿಹಾರಾರ್ಥಂ ಅಜ್ಞಾನ ಪರಿಹಾರದ್ವಾರ ತೀಕ್ಷ್ಣಬುದ್ಧಿ ಸುಬುದ್ಧಿ ಕುಲದೇವತಾ ಚರಣಾರವಿಂದಯೋಃ ಸ್ಥಿರಭಕ್ತಿ ಸಿದ್ಧ್ಯರ್ಥಂ ಶ್ರೀ ಗುರುಕುಲದೇವತಾನುಗ್ರಹೇಣ ಪ್ರಾಪ್ತ ಜಪಾನುಕರ್ಮಾನುಷ್ಠಾನ ಭಾಗೆ ಪಾಷಾಂಡಾದಿ ಸಕಲ ವೇದ ಬಾಹಿರ ವೇದದೂಷಕ ಜನಭಯಂಚ ಕಲ್ಕಿರ್ನಾಮ ಜನಾರ್ದನ ಪ್ರಸಾದೇನ ಪರಿಹಾರಾರ್ಥಂ ಶ್ರೀ ಗಾಯತ್ರಿ ದೇವತಾ ಅನುಗ್ರಹ ಸಿದ್ಧ್ಯರ್ಥಂ ಶ್ರೀ ಗಾಯತ್ರಿ ಸಾವಿತ್ರಿ ಸರಸ್ವತಿ ಸ್ವರೂಪ ಮಾತೃಕಾ ಪ್ರಸಾದೇನ ಮಹಾಧಾರಣ ಮಹಾಮಂತ್ರ ಮಹಾಕ್ರಿಯ ಮಹಾವಾಕ್ಸಿದ್ಧ್ಯರ್ಥಂ ಬ್ರಾಹ್ಮಣತ್ವ ಸಿದ್ಧ್ಯರ್ಥಂ ಲೋಕಹಿತಾರ್ಥಂ ಸಮಸ್ತ ಗೋಬ್ರಾಹ್ಮಣಹಿತಾರ್ಥಂ ಮಮ ಪೂಜನ ಜಪ ದೇಹೇ ಕ್ರಿಯಾಸಿದ್ಧ್ಯರ್ಥಂ ಯಥಾಶಕ್ತಿ ಗಾಯತ್ರಿ ಮಂತ್ರ ಜಪಂ ಕರಿಷ್ಯೇ. ಇದು ಸಂಕಲ್ಪ. ತದಂಗತ್ವೇನ ಗುರುಕೃಪಾಕಟಾಕ್ಷ ಸಿದ್ಧ್ಯರ್ಥಂ ಗುರುಪಾದುಕಾ ಸ್ಮರಣಂ ಕರಿಷ್ಯೇ. ನಿಮ್ಮ ಮನೆಗಳಲ್ಲಿ ಗುರುಪಾದುಕೆಗಳನ್ನಾರು ಇಟ್ಕೊಂಡಿದ್ದರೆ ಆ ಪಾದುಕೆಗಳಿಗೆ ನಮಸ್ಕಾರ ಮಾಡಿ ಅನುಗ್ರಹ ತೆಗೆದುಕೊಂಡು ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಎಂದು ದಕ್ಷಿಣಾಮೂರ್ತಿಯನ್ನು ಧ್ಯಾನಿಸಿ ಜಪಕ್ಕೆ ಅನುವಾಗಬೇಕು. ತದನಂತರ ಗಾಯತ್ರಿ ಶಾಪ ವಿಮೋಚನೆಯನ್ನು ಮಾಡಿಕೊಳ್ಬೇಕು. ಗಾಯತ್ರಿಗೆ ಶತಾಕ್ಷರಿ ಗಾಯತ್ರಿಯನ್ನು ಕೊಟ್ಟಂಥ ವಸಿಷ್ಠರು, ಗಾಯತ್ರಿಯನ್ನೇ ಕೊಟ್ಟಂತಹ ವಿಶ್ವಾಮಿತ್ರರು, ಬ್ರಹ್ಮ, ಶುಕ್ರಾಚಾರ್ಯ ಇವರುಗಳ ಶಾಪಗಳಿವೆ. ಇವುಗಳನ್ನು ನಿವಾರಿಸಿಕೊಂಡು ಮಾಡಿದರೆ ಅನುಷ್ಠಾನ ಸಿದ್ಧಿಸುತ್ತೆ ಅಂತ ಹೇಳ್ತಾರೆ. ಅವುಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಸಂಚಿಕೆ ತಮಗೆ ಹಿತವಾಗಿ ಕಂಡಿದ್ದರೆ ಆ ಬೆಲ್ ಬಟನ್ನನ್ನು ಒತ್ತಿದರೆ ಮುಂದಿನ ಸಂಚಿಕೆಗಳು ನಿಮಗೆ ದೊರಕುತ್ತದೆ. ಈ ಎಲ್ಲ ಮಾಹಿತಿ ತಮಗೆ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರಿಗೂ ಸಹ ಉಪಯೋಗ